ಅಜ್ಜಿ ಏನಪ್ಪ ಇವತ್ತು ಈ ಮನೇಲಿ ಏನಾದ್ರು ವಿಶೇಷನಾ? ಯಾಕೋ ಏನಾಯ್ತು? ಅಯ್ಯೋ ಶಾಸ್ತ್ರಿ ಕಾಲ್ ನೆಲದ ಮೇಲೆ ನಿಲ್ತಾನೆ ಇಲ್ಲ, ಆವಾಗ್ಲಿಂದ ಮನೆ ಮುಂದೆ ಓಡಾಡ್ತಾನೆ ಇದಾರೆ. ಅದೇ ಹೇಳಿದ್ನಲ್ಲ ಶೀಲಮ್ಮನವ್ರ ಮನೆಗೆ ಬರ್ತಾರೆ ಅಂತ. ಹೌದು, ಅದಕ್ಕೆ ಅವ್ನು ಅಷ್ಟೊಂದು ಖುಷಿಯಾಗಿದ್ದಾನೆ. ಜೊತೆಲಿ ಅವ್ರ ಮಗುನೂ ಕರ್ಕೊಂಡ್ ಬರ್ತಿದ್ದಾರೆ. ಅಜ್ಜಿ ಆ ಮಗು ಅಂದ್ರೆ ಅಷ್ಟೊಂದು ಇಂಪಾರ್ಟೆಂಟಾ? ಅಂದ್ರೆ ಶಾಸ್ತ್ರಿ ನಿದ್ದೆ ಕೆಡ್ಸೋ ಅಷ್ಟು? ಹೌದು ರಾಜು, ಆ ಮಗು ಅಂತಂದ್ರೆ ಅವನಿಗೆ ಎಲ್ಲೂ ಇಲ್ಲದ ಅಕ್ರೆ. ಅಮ್ಮ ಅಮ್ಮ, ಏನೋ ಶೀಲಮ್ಮ ಫೋನ್ ಮಾಡಿ ಎಷ್ಟೊತ್ತಾಯ್ತು, ಇನ್ನು ಮಗುನ ಕರ್ಕೊಂಡ್ ಬರ್ಲೇ ಇಲ್ವಲ್ಲ? ಬರ್ತಾರ ತಾಳು. ಅಮ್ಮ, ಹೋದ್ಸಲ ಮಗು ನೋಡಿದಾಗ ಅಮ್ಮಗಾಲಿ ಇಡ್ತಾ ಇತ್ತು, ಈಗ ನಡಿಬೋದು ಅನ್ಸುತ್ತೆ. ಕೃಷ್ಣನಿಗೆ ಹೊಸ ಬಟ್ಟೆ ಹಾಕಿ ದೇವ್ರ ಮುಂದೆ ಕೂರಿಸಿ 100 ವರ್ಷ ಚೆನ್ನಾಗಿ ಬಾಳು ಅಂತ ಆಶೀರ್ವಾದ ಮಾಡಬೇಕು. ಅವ್ರು ಬರ್ತಾರೆ, ಸ್ವಲ್ಪ ತಡ್ಕೊಳ್ಳೋ. ಆ ಮಗುನ್ ಕಾಯ್ತಾ ನೀನೇ ಮಗು ತರ ಆಗ್ಬಿಟ್ಟಿಯಲ್ಲ. ಹೌದಮ್ಮ, ಮನುಷ್ಯನಿಗೆ ವಯಸ್ಸು ಆಗ್ತಾ ಮಗು ತರ ಆಗ್ಬಿಡ್ಬೇಕು, ಆಗ ಜೀವನದ ಯಾವ ಜಂಜಾಟನ ಇರೋದಿಲ್ಲ. ಅಮ್ಮ, ಇನ್ನೊಂದ್ಸಲ ಫೋನ್ ಮಾಡ್ಲಾ? ಪೂರ್ಣ 100 ಸರಿ ಫೋನ್ ಮಾಡಿದೀಯಾ, ಹೇಳ್ದೆ ನೀನು ಫೋನ್ ಹೋಗ್ತಾ ಇಲ್ಲ ಅಂತ. ಹೌದಮ್ಮ, ಸ್ವಿಚ್ ಆಫ್ ಅಂತಾನೆ ಬರ್ತಾ ಇದೆ. ಮತ್ ಸುಮ್ನಿರು, ಬರ್ತಾರವ್ರು. ಸರಿ, ಒಂದು ಕೆಲಸ ಮಾಡ್ತೀನಿ, ಅವ್ರು ಬರೋಷ್ಟೊತ್ತಿಗೆ ಅಂಗಡಿಗೆ ಹೋಗ್ಬಿಟ್ಟು ಪುಟ್ಟ ಕೃಷ್ಣನ್ಗೆ ಬಟ್ಟೆ ತಂದ್ಬಿಡ್ತೀನಿ. ನೋಡು, ನೀನ್ ಆ ಕಡೆ ಹೋಗು, ಅವ್ರು ಈ ಕಡೆ ಬಂದ್ಬಿಡ್ಲಿ, ನಾನೇನ್ ಮಾಡ್ಲಿ? ಅಯ್ಯೋ, ಎಲ್ಲೂ ಹೋಗಲ್ಲ, ಪಕ್ಕ ಇರ್ತೀನಿ. ಹೋಗು. ಅಯ್ಯೋ, ಯಾಕೆ ಇಷ್ಟೊತ್ತು ಮಾಡ್ತಿದ್ದಾರೆ ಇವರು? ನಿಧಾನ ಬನ್ನಿ ಅಂತ ಹೇಳಿದೆ ತಪ್ಪಾಗೋಯ್ತು. ಜೀವನಂ ದೈವ ಕಣೋ ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣೋ ಇವನು. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು. ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ. ಹಲೋ, ಹೌದು, ದೇಸಾಯಿಗಳ ಮನೆಯಿಂದನೇ ಮಾತಾಡ್ತಿರೋದು. ನಿಜ ಹೇಳ್ತಿದ್ದೀರಾ ನೀವು? ಸರಿ ಸರಿ, ನಾವು ಇವತ್ತೇ ಬರ್ತೀವಿ. ನಾವು ಇದೇ ದಿನಕ್ಕೋಸ್ಕರನೇ ಕಾಯ್ತಾ ಇದ್ವಿ. ಇಲ್ಲ ಇಲ್ಲ, ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ, ನಾವು ಇವಾಗಲೇ ಬರ್ತೀವಿ. ಅಮ್ಮ. ಏನ್ ರಾಧಿಕಾ? ಅಮ್ಮ, ನಿಮ್ಗೊಂದು ಖುಷಿ ವಿಚಾರ ಹೇಳಬೇಕು. ಏನದು? ಏನಿರ್ಬೋದು, ನೀವೇ ಹೇಳಿ ನೋಡೋಣ. ಒಳ್ಳೆ ಕತೆ ಆಯ್ತು, ನನ್ಗೇನು ಗೊತ್ತಿರುತ್ತೆ, ನೀನೇ ಹೇಳು. ಅಮ್ಮ, ಚಿಕ್ಕ ಯಜಮಾನ್ರನ್ನ ಮನೆಗೆ ಕರ್ಕೊಂಡು ಬರ್ಬೋದಂತೆ. ಹೌದಾ? ಏನು ಭಾವ ಮನೆಗೆ ಬರ್ತಿದಾರಾ? ಹೌದು, ಈಗ ತಾನೇ ಆಸ್ಪತ್ರೆಯಿಂದ ಫೋನ್ ಬಂದಿತ್ತು. ಹೇಗಿದ್ದಾನಂತೆ ಚಂದ್ರು? ಡಾಕ್ಟರ್ ಏನ್ ಹೇಳಿದ್ರು? ಮಾತಿನ್ನೂ ಬಂದಿಲ್ವಂತೆ, ಆದ್ರೆ ಮನೆ ವಾತಾವರಣದಲ್ಲಿದ್ರೆ ಅವ್ರು ಆದಷ್ಟು ಬೇಗ ಗುಣಮುಖರಾಗ್ತಾರೆ ಅಂತ ಡಾಕ್ಟರ್ ಹೇಳಿದ್ರು. ಹೌದಾ? ಯಾವಾಗ ಕರ್ಕೊಂಬರ್ಬೋದಂತೆ? ಯಾವಾಗ ಅಂತ ಕೇಳ್ತಾ ಇದ್ದೀರಲ್ಲ, ನಾವ್ ಈಗಲೇ ಬರ್ತೀವಿ ಅಂತ ಅವ್ರಿಗೆ ಹೇಳ್ಬಿಟ್ಟೆ. ಅಯ್ಯೋ ದೇವ್ರೆ, ಈಗ್ಲಾ? ಇವ್ರ ಮನೆಯಲ್ಲಿಲ್ಲ, ಹೊರಗಡೆ ಹೋಗಿದ್ದಾರೆ. ಪರವಾಗಿಲ್ಲ ಅಮ್ಮ, ನಾನು ನಂಚ್ಗುಡಿ ಹೋಗಿ ಕರ್ಕೊಂಡು ಬರ್ತೀವಿ. ಸರಿ, ಹಾಗಿದ್ರೆ ಬೇಗ ಹೋಗಿ ಕರ್ಕೊಂಡ್ಬಂದ್ಬಿಡಿ. ಇಂಥ ಖುಷಿ ವಿಚಾರ ಕೇಳಿ ಈ ದೇಸಾಯಿ ಮನೆ ಸಂಭ್ರಮಿಸಿ ಎಷ್ಟೋ ವರ್ಷಗಳೇ ಆಗೋಗಿತ್ತು. ನೋಡು ರಾಧಿಕಾ, ದತ್ತು ಸ್ವೀಕಾರ ಮಾಡೋ ಕಾರ್ಯಕ್ರಮ ಇದೆ. ಆ ಸಮಯಕ್ಕೆ ಸರಿಯಾಗಿ ಚಂದ್ರನು ಮನೆಗೆ ಬರ್ತಾನೆ. ಅವನು ಹುಷಾರಾಗಿ ನನ್ನ ಮಗಳು ಮಧುಮಿತಾ ವಿಚಾರನೂ ಗೊತ್ತಾಗುತ್ತೆ, ಅವಳು ಸಿಕ್ಬಿಡ್ತಾಳೆ. ಓಹೋ,
ನೀವಿಬ್ರು ಸುಮ್ಮನಿರಿ, ಇದೆಲ್ಲ ನಿಮ್ಗೆ ಅರ್ಥ ಆಗೋದಿಲ್ಲ. ರಾಧಿಕಾ, ನೋಡ್ತಾ ಇರು, ದತ್ತು ಸ್ವೀಕಾರ ಕಾರ್ಯಕ್ರಮದಲ್ಲಿ ನನ್ನ ಮಗಳೇ ಮನೆ ತುಂಬ ಓಡಾಡಿ ಎಲ್ಲ ಕೆಲಸಗಳನ್ನು ಮಾಡ್ತಿರ್ತಾಳೆ. ನೀವು ಹೇಳಿದ ಹಾಗೆ ಆಗಲಿ ಅಮ್ಮ. ಸರಿ ಸರಿ, ಚಂದು ಬರೋ ವಿಚಾರದಲ್ಲಿ ನಾನು ಒಳ್ಳೆ ಸಿಹಿ ಅಡುಗೆ ಮಾಡಿಬಿಡ್ತೀನಿ. ನೀವು ಹೋಗಿ ಅವನ್ನ ಕರ್ಕೊಂಬಂದ್ಬಿಡಿ. ಸರಿ ಅಮ್ಮ, ಅಂದ್ಹಾಗೆ ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ.